ರಾಮ್ಜಿ, ಏನೂ ಆಗ್ಲಿಲ್ಲ ತಾನೆ? ಹಾ. ಭೀಮಾ, ಸ್ನಾನ ಮುಗಿಸು, ತಿನ್ನೋಕ್ ಕೊಡ್ತೀನಿ. ಹೋಗು, ಬೇಗ ಮುಗಿಸ್ಕೊ. ಬಾ ಭೀಮಾ, ನೀರಿಟ್ಟಿದ್ದೀನಿ. ನಾವು ಭೀಮನ್ ತಡಿಲೇಬೇಕು. ಮಾಧ್ವಿ ಸ್ಥಿತಿನ ಬದಲಾಯಿಸೋದಕ್ಕೆ ಇವನಿಂದ ಸಾಧ್ಯ ಇಲ್ಲ ಅಂತ ನಿಮ್ಗೂ ಗೊತ್ತು. ಇವನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವು ಅವನ್ಗೆ ಅರ್ಥ ಮಾಡಿಸಿ ಮಾತಾಡ್ರಿ. ಭೀಮಾಬಾಯಿ, ಮಾಧ್ವಿನ ಭೀಮಾ ಅಕ್ಕ ಅಂತ ಭಾವಿಸಿದಾನೆ. ಈ ಭಾವನೆನೇ ಅವಳ ಮೇಲೆ ನಡೀತಿರೋ ಅನ್ಯಾಯದ ವಿರುದ್ಧ ಮಾತಾಡೋ ಹಾಗೆ ಮಾಡ್ತಾ ಇದೆ, ಶಕ್ತಿ ನೀಡ್ತಿದೆ. ಈಗ ಭೀಮನ ತಡಿಬಾರ್ದು, ಅವನ ವಿಚಾರಕ್ಕೆ ಬೇಲಿ ಹಾಕಬಾರದು. ಈ ವಿಚಾರನೇ ಜೀವ ಕುತ್ತು ತಂದ್ರೆ ನಮ್ ಭೀಮನ್ ಸಾಯಿಸ್ಬಿಡ್ತಾರೆ ರೀ. ನೀವೇ ಕೇಳಿಸ್ಕೊಂಡ್ರಿ ತಾನೆ ಅವ್ರೇನ್ ಹೇಳಿದ್ರಂತ. ಭಯ ಆಗ್ತಿದ್ಯಾ? ನಂಗೂ ಹೆದರಿಕೆ ಆಗತ್ತೆ. ನಾನು ಅವನ ತಂದೆ. ಆದ್ರೆ ಇದೇ ಹೆದರಿಕೆಯಿಂದಾನೆ ತಲತಲಾಂತರದಿಂದ ನಮ್ಮ ಹಿರಿಯರೆಲ್ಲ ಧ್ವನಿನ ಎತ್ತಕ್ಕಾಗ್ಲಿಲ್ಲ. ಆದ್ರೆ ಇವತ್ತು ನಮ್ಮಲ್ಲೇ ಒಬ್ಬ ಧ್ವನಿ ಎತ್ತಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಭೀಮ ನಮ್ಮ ಮಗ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ ಧ್ವನಿನ ನಿಲ್ಲಿಸ್ಬೇಕಾ? ಸಮಾಜ ಬದಲಾವಣೆ ತರೋದಕ್ಕೆ ಯಾರಾದ್ರೂ ಒಬ್ರು ಹೋರಾಟ ಮಾಡ್ಲೇಬೇಕು. ಒಬ್ರಲ್ಲ ಒಬ್ರು ಬಲಿದಾನ ಆಗ್ಲೇಬೇಕು. ಭೀಮಾಬಾಯಿ, ಭೀಮನೇ ಯಾಕೆ? ಭೀಮನೇ ಯಾಕಾಗ್ಬೇಕು? ಏನ್ ಕೊಟ್ಟಿದೆ ಈ ಸಮಾಜ ಅವನ್ಗೆ, ನಮ್ಗೆ? ಏನೂ ಇಲ್ಲ. ಅದಕ್ಕೇನೆ ಈ ಹೋರಾಟ ಮಾಡಬೇಕು ಅಂತಿರೋದು. ಯಾರಾದ್ರೂ ಹೇಳಲೇಬೇಕು ಅಂತ, ಅವರ ಧ್ವನಿನ ಎತ್ತಲೇಬೇಕು ಅಂತ. ನಮ್ಮವ್ರ ಬಗ್ಗೆ ನಮಗೂ ಸ್ವಲ್ಪ ಜವಾಬ್ದಾರಿ ಇದೆ ತಾನೆ? ಅವನಿಗೆ ಯೋಚನೆ ಮಾಡೋ ಶಕ್ತಿ ಇದೆ, ಅವನಿಗೆ ಮಾತಾಡೋ ಧೈರ್ಯ ಇದೆ. ಮತ್ತೆ ನಾವು ಇಂಥ ಹೊತ್ತಿನಲ್ಲಿ ಅವನ ಧ್ವನಿ ಎತ್ತಕ್ಕೆ ಅಡ್ಡ ಬರಬಾರ್ದು. ಭೀಮಾಬಾಯಿ, ನಾನು ಬಾಲಂಗಾಗ್ಲಿ ಆನಂದಂಗಾಗ್ಲಿ ಧ್ವನಿ ಎತ್ತೋಕ್ಕಾಗ್ಲಿ ವಾದ ಮಾಡೋಕ್ಕಾಗ್ಲಿ ಒತ್ತಡನ ಹಾಕ್ಲಿಲ್ಲ. ಯಾಕೆಂದ್ರೆ ಅವರಿಂದ ಸಮಾಜಕ್ಕೇನೋ, ಸಮಾಜ ಬಿಡು ಹೋಗ್ಲಿ, ಅವರಿಗೆ ಅವ್ರ ದಾರಿನೇ ಏನು ಅಂತ ಗೊತ್ತಿಲ್ಲ. ಆದ್ರೆ ಭೀಮ ಇದಾನಲ್ಲ, ಅವನು ಬೇರೆನೆ. ಅವನು ಯೋಚಿಸೋ ರೀತಿನೇ ಬೇರೆ. ಮತ್ತೆ ನಮ್ಮವರ ಭವಿಷ್ಯನ ರೂಪಿಸೋದಕ್ಕೆ ಬೇಕಿರೋದು ಕೇವಲ ಸಣ್ಣ ಕಿಡಿಯ ಅವಶ್ಯಕತೆ ಮಾತ್ರ. ಒಂದು ಸಣ್ಣ ಕಿಡಿ. ಕಷ್ಟ ನಂಗೂ ಆಗುತ್ತೆ ಭೀಮಾಬಾಯಿ. ಬೇರ್ ಬಿಟ್ಟಿರೋ ರೋಗನ ತಡೆಯೋದಕ್ಕೆ ಕಹಿ ಔಷಧಿ ಬೇಕೇ ಬೇಕಾಗುತ್ತೆ ಭೀಮಾಬಾಯಿ. ನೋಡಕ್ಕ, ನಾವೆಲ್ಲ ಅಕ್ಕಪಕ್ಕದವರು. ನಮ್ಗೆ ನಿಮ್ ಒಳ್ಳೇದೇ ಮುಖ್ಯ. ಅದಕ್ಕೆ ವಿಷಯ ಹೇಳಕ್ ಬಂದೆ. ಅಲ್ಲಿ ನೋಡಿದ್ರೆ ಕೆಳವರ್ಗದ ಹುಡುಗ ಭೀಮರಾವ್ ವಿಧವೆ ಮಾಧವಿಗೆ ಸಹಾಯ ಮಾಡಕ್ ಬರ್ತಾನೆ. ನಿಮ್ಗೂ ಆಚಾರ ಎಲ್ಲ ಗೊತ್ತಿದೆ. ವಿಧವೆ ಒಬ್ಳು ವಿಧವಾ ಪದ್ಧತಿಯ ಪಾಲನೆನ ಸರಿಯಾಗಿ ಪಾಲಿಸ್ಲಿಲ್ಲ ಅಂದ್ರೆ ಪಾಪ ಸುತ್ಕೊಳ್ಳೋದು ನಿಮ್ಗೇನೆ. ಅಯ್ಯೋ, ನರಕ ಕಟ್ಟಿಟ್ ಬುತ್ತಿ ನಿಮ್ಗೆ. ಮತ್ತೆ ನಿಮ್ಗೆ ಮಗ ಅಂತಾನೂ ಯಾರೂ ಇಲ್ಲ. ನೀವು ಸತ್ತ ಮೇಲೆ ನಿಮಗ್ ಪಿಂಡ ಇಟ್ಟು ಮೋಕ್ಷ ಕೊಡಕ್ಕೆ. ನಂದೇನ್ ತಪ್ಪಿದೆ ಅತ್ತೆ? ನನಗ್ ಸಹಾಯ ಮಾಡಕ್ ಭೀಮರಾವ್ ಬಂದಿದ್ದ ಅಷ್ಟೇ. ಅಮ್ಮ, ನನ್ಗೇನ್ ಹೇಳ್ಬೇಕು ಅನ್ನಿಸ್ತೋ ಹೇಳಿದೀನಿ. ಕೇಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಹಿಂದಿನಿಂದ ನಡ್ಕೊಂಡ್ ಬಂದಿರೋದನ್ನ ಬದಲಾಯಿಸಕ್ಕಾಗಲ್ವಲ್ಲ. ನಾನೇನ್ ಬರ್ತೀನಿ. ಅಮ್ಮ, ನಾನ್ ನಿಜ ಹೇಳ್ತಿದ್ದೀನಿ. ಭೀಮರಾವ್ ನನಗ್ ಸಹಾಯ ಮಾಡಕ್ ಬಂದಿದ್ದ. ನೀನ್ ಯಾಕೆ ಭೀಮರಾವ್ ಇಂದ ದೂರ ಇರಕ್ಕಾಗಲ್ಲ? ನಿಂಗ್ ಯಾಕೆ ಅರ್ಥ ಆಗ್ತಿಲ್ಲ? ನಿನ್ಗಾಗಿರೋ ಈ ಪರಿಸ್ಥಿತಿನಲ್ಲಿ ದೇವ್ರ ಭಜನೆ ಕೀರ್ತನೆ ಮಾಡ್ಕೊಂಡು ನೀನು ಜೀವನ ಕಳಿಬೇಕು ಅಷ್ಟೇ. ಇಷ್ಟ್ರ ಮೇಲೂ ನಿಂಗ್ ಸಾಯ್ಬೇಕು ಅಂತ ಅನ್ಸಿದ್ರೆ ಹೋಗ್ ಸಾಯಿ. ಆದ್ರೆ ನಮ್ ಪದ್ಧತಿ ಕೊಳ್ಳಿ ಇಡ್ಬೇಡ ಅಷ್ಟೇ.
ನಾನ್ ಸಾಯಕ್ ಹೋಗಿದ್ದೆ ಅಮ್ಮ. ಮೊನ್ನೆ ರಾತ್ರಿ ಸಾಯಕ್ ಹೋಗಿದ್ದೆ. ಅವನೇ ಆ ಭೀಮ್ರಾವೇ ಕಾಪಾಡಿದ್ದು. ನಂಗ್ ಮಾತ್ ಕೊಟ್ಟ ನನ್ ಜೊತೆ ನಿಂತ್ಕೋತೀನಿ ಅಂದ. ನಂಗೂ ಜೀವನದ ಮೇಲೆ ನಂಬಿಕೆ ಬಂತು. ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಎಲ್ಲಿವರೆಗೂ ಬದುಕೋ ಧೈರ್ಯ ಇರುತ್ತೋ ಅಲ್ಲಿವರೆಗೂ ಬದುಕಿರ್ತೀನಿ. ಧೈರ್ಯ ಹೋಗಿದ್ ಮಾರನೇ ದಿನನೇ ನಾನು ಸತ್ ಹೋಗ್ತೀನಿ. ಎಲ್ಲ ಕೊನೆ ಆಗೋಗ್ಲಿ. ಸತ್ ಮೇಲೆ ಅದೆಂಥದ್ದೇ ಜೀವನ ಇದ್ರು ಇದಕ್ಕಿಂತ ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ? ಅಮ್ಮ, ನನಗೆ ಸಿಹಿ ರೊಟ್ಟಿ ಮಾಡ್ಕೊಡು. ಹಸುವಾಗ್ತಿದೆ, ಮತ್ತೆ ಓದೋದ್ ಬೇರೆ ಇದೆ. ಮಾಡ್ಕೊಡ್ತೀನಿ. ಭೀಮಾ, ನಂದೊಂದು ಮಾತು ನಡೆಸ್ಕೊಡು. ನೀನ್ ಇನ್ಮೇಲೆ ತುಂಬಾ ಹುಷಾರಾಗಿರ್ಬೇಕು. ನೋಡು, ನೀನಿನ್ನು ಚಿಕ್ಕೋನು, ಈ ಜಗತ್ತೇ ನೋಡಿಲ್ಲ. ನಮ್ಗೆ ಈ ಜಗತ್ತಿನ ಪರಿಚಯ ಇದೆ. ಭೀಮಾ, ನಮ್ ಜಾತಿಯಿಂದ ಒಬ್ನೇ ಒಬ್ಬ ವ್ಯಕ್ತಿ ಕೂಡ ಏನಾದ್ರೂ ಇವ್ರ ಕಣ್ಣಲ್ಲಿ ಕಂಡಿಟ್ ನೋಡಿದ್ರೆ ಅಷ್ಟೇ ಸಾಕು, ಇವ್ರಿಗೆ ಎಲ್ಲರೂ ಸೇರ್ಕೊಂಡು ಕೊಂದ್ಬಿಡ್ತಾರೆ ಅವನನ್ನ. ಮತ್ತಿದೆ ಇದೇ ಕಾರಣಕ್ಕೇನೆ ನೀನ್ ಎದುರು ನಿಂತಾಗ್ಲೆಲ್ಲ ನಮಗ್ ಭಯ ಶುರು ಆಗುತ್ತೆ. ಬೇರೆಯವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀಯಲ್ಲ? ಹಾ, ನಿಮ್ಮ ಅಪ್ಪ ಅಮ್ಮ ಮತ್ತೆ ಅತ್ತೆ ಬಗ್ಗೆನೂ ಯೋಚನೆ ಮಾಡ್ಬೇಕು ನೀನು ಇನ್ಮೇಲೆ. ಹಾ ಅಮ್ಮ, ನಿಮ್ ಬಗ್ಗೆನೂ ಯೋಚನೆ ಮಾಡ್ತೀನಿ. ನೀವ್ ಹೆದರಬೇಡಿ. ಆದ್ರೆ ನಂಗೆ ಒಂದು ವಿಷಯ ಹೇಳಿ. ನನ್ನ ಸಣ್ಣ ಪ್ರಯತ್ನದಿಂದ ಮಾಧವಿ ಅಕ್ಕಂಗೆ ಸ್ವಲ್ಪನಾದ್ರೂ ಸಹಾಯ ಆಯ್ತು. ಇದ್ ನಿಮಗೆ ಖುಷಿ ಕೊಡ್ಲಿಲ್ವಾ? ಹಾ, ಆಯ್ತು. ತುಂಬಾ ಸಂತೋಷ ಆಯ್ತು. ನಿಜ ಹೇಳ್ತೀನಿ, ನಂಗೆ ತುಂಬಾ ಹೆಮ್ಮೆ ಆಯ್ತು ಭೀಮಾ. ಪ್ರೀತಿ ಇನ್ನೂ ಜಾಸ್ತಿ ಆಯ್ತು. ಆದ್ರೆ ನಿಂಗೆ ಹೇಗೆ ಅರ್ಥ ಮಾಡಿಸ್ಲಿ ಭೀಮಾ? ಈ ಎಲ್ಲ ಕೆಲ್ಸಗಳಿಂದ ನಿನ್ ಜೀವಕ್ಕೆ ಅಪಾಯ ಆಗ್ತಾ ಇರುತ್ತೆ ಕಣೋ ಭೀಮಾ. ಮತ್ತಿದನ್ನ ತಾಯಿ ಆದೊಳಗ್ ತಡ್ಕೊಳಕ್ ಆಗಲ್ಲ. ಅಮ್ಮ, ನೀನೇನು ಯೋಚನೆ ಮಾಡಬೇಡ. ನನ್ನ ಮೇಲೆ ನಂಬಿಕೆ ಇಡು. ನನ್ನ ಕ್ಷೇಮನ ನಾನು ನೋಡ್ಕೋತೀನಿ. ಅಪ್ಪ ಸರಿಯಾಗಿ ಹೇಳಿದ್ದಾರೆ. ಹೋರಾಟ ಮಾಡುವಾಗ ನಮ್ಮ ಆರೈಕೆಯನ್ನು ಮಾಡ್ಕೊಳ್ಳೋದು ತುಂಬ ಮುಖ್ಯ ಅಂತ. ಭೀಮಾಬಾಯಿ, ಮೀರಾ, ನಮ್ಮ ಮಗ ದೊಡ್ಡವನಾಗ್ತಿದ್ದಾನೆ. ಜನರು ಅರ್ಥ ಮಾಡ್ಕೊಳ್ಳೋಕೆ ಸಮಯ ತಗೋತಾರೆ. ಯಾರು ಬದಲಾವಣೆನ ತರಬೇಕು ಅಂತ ಅನ್ಕೊಂಡಿದ್ದಾನೋ ಅಥವಾ ತರೋದಕ್ಕೆ ಹೋರಾಡ್ತಾನೋ ಅವನೇ ಮೊದಲು ಧೈರ್ಯನ ತಗೋಬೇಕಾಗತ್ತೆ. ಭೀಮಾ, ನನ್ನ ಮಾತನ್ನು ಯಾವಾಗಲೂ ನೆನಪಲ್ಲಿಟ್ಕೋ. ಯಾರು ತನ್ನ ಹೋರಾಟದಲ್ಲಿ ತಾಳ್ಮೆಯಿಂದ ಕಾಯ್ತಾನೋ, ಯಾರು ಹೆಚ್ಚೊತ್ತು ನಿಲ್ತಾನೋ, ಅವನು ಯುದ್ಧದ ಕೊನೆವರೆಗೂ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಅಪ್ಪ, ನಾನು ಗೆಲ್ಲೋದಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಿ. ಪ್ರಯತ್ನನೇ ನಿನಗೆ ಗೆಲುವು ಕೊಡುತ್ತೆ. ಇವಳೆ ಸರಿಯಾಗಿ ಬೀಗ ಹಾಕು. ಅಮ್ಮ, ಅಪ್ಪ, ಅಮ್ಮ ಎಲ್ಲಿ ಹೋಗ್ತಿದ್ದೀರಾ? ಭೀಮಸೇನ ಅಂತ ಬಾಂಬೆಲಿ ಇರ್ತಾನಲ್ಲ, ಅವನ್ ಬಂದಿದ್ದಾನೆ. ಅವನ್ ಮಗನ್ ಚೌಲ ಇವತ್ತು ನಮ್ಮನ್ ಕರೆದಿದ್ದಾರೆ, ಅಲ್ಲಿಗೆ ಹೋಗ್ತಿದೀವಿ. ಓ, ಅದೇ ಇಬ್ರು ಹೆಣ್ಮಕ್ಳಿದ್ದಾರಲ್ಲ, ಸುಗಂಧ ಮತ್ತೆ ಪಲ್ಲವಿ. ಮತ್ತೆ ಒಬ್ಬ ಪುಟ್ಟ ಮಗನೂ ಇದ್ದಾನಲ್ವಾ? ಅವನಂತೂ ನನ್ ಕೂದ್ಲು ಹಿಡ್ಕೊಂಡು ಎಷ್ಟು ಆಟ ಆಡ್ತಿದ್ದ. ಅವಂದೇ ತಾನೇ ಚೌಲ ಇವತ್ತು. ತುಂಬಾ ಉದ್ದ ಉದ್ದ ಕೂದ್ಲಿರ್ಬೇಕು ಅವಂದು. ನನ್ ಕೂದ್ಲನ್ ಹಿಡ್ಕೊಂಡು ಲೆಕ್ಕ ಹಾಕ್ತಿದ್ದ ಯಾರ್ದು ತುಂಬಾ ಉದ್ದ ಇದೆ ಅಂತ. ಅಮ್ಮ, ನಾನು ಬರ್ಬೋದಾ ನಿಮ್ ಜೊತೆ? ಇಲ್ಲ ಇಲ್ಲ, ನೀನ್ ಬರಕ್ಕಾಗಲ್ಲ. ಯಾಕಂದ್ರೆ ಶುಭ ಕಾರ್ಯಕ್ಕೆ ನೀನ್ ಬಂದ್ರೆ ಅಲ್ಲಿದ್ದವರು ನಿನ್ನನ್ನು ಓಡಿಸ್ತಾರೆ.
ಇಲ್ಲ ಅಮ್ಮ, ಅವ್ರಮ್ಮಂಗ್ ನನ್ ಕಂಡ್ರೆ ತುಂಬಾ ಇಷ್ಟ. ನನ್ನ ವಾಪಸ್ ಕಳ್ಸಲ್ಲ ಅವರು. ಆದ್ರೆ ಈಗ ಅವರು ನಿನ್ನನ್ನ ಇಷ್ಟಪಡಲ್ಲ. ವಿಧವೆ ಹೆಂಗಸ್ರನ್ನ ಯಾರು ಇಷ್ಟಪಡಲ್ಲ, ಹತ್ರಕ್ಕೂ ಸೇರ್ಸಲ್ಲ. ಮಾಧವಿ, ಸುಮ್ನೆ ಹೋಗಿ ಅಡ್ಗೆ ಮಾಡ್ಕೋ ಬೇಗ. ಹಸ್ವಾದ್ರೆ ಮತ್ತೆ ಅಳಕ್ ಶುರು ಮಾಡ್ತೀಯ. ಗಂಡನ್ ಕಳ್ಕೊಂಡಿದ್ಯಾ, ಇಲ್ಲಿ ಚೌಲಕ್ ಬರ್ತೀನಿ ಅಂತಿದ್ಯಾ, ಬಂದೇನ್ ಮಾಡ್ತೀಯ ಹೇಳು? ಏನ್ ಕುಡಿತ್ಯಾ? ಹೋಗ್ ಕೂತ್ಕೋ. ನೀನ್ ಬಾರೆ, ತಡ ಆಗ್ತಿದೆ. ನಾವೆಲ್ಲ ಒಟ್ಟಾಗಿದ್ರು ಆ ದುರಾಂಕಾರಿ ಚಿಕ್ಕ ಹುಡುಗ ಭೀಮ್ರಾವ್ಗೆ ಏನೂ ಮಾಡಕ್ಕಾಗ್ತಿಲ್ಲ. ಬಾಯಿಗೆ ಬಂದಿದ್ದೇ ಹೇಳ್ತಾನೆ, ಮನ್ಸಿಗೆ ಬಂದಿದ್ದೇ ಮಾಡ್ತಾನೆ. ಎಲ್ಲಿವರೆಗೂ ಸಹಿಸ್ಕೋಬೇಕು ಚಿದಾನಂದ್ರೆ? ಎಲ್ಲಿವರೆಗೂ? ಯಾವತ್ತೋ ಅವನನ್ನ ಮುಗಿಸ್ಬೋದಾಗಿತ್ತು, ಆದ್ರೆ ಈ ರಾಮ್ಜಿಯಿಂದ ವಿಷಯ ಮೇಲ್ನವ್ರ ತನಕ ಹೋಗುತ್ತೆ. ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ನಾವೆಲ್ಲ ಆಗ ಜೈಲ್ ಕಂಬಿ ಎಣಿಸ್ಬೇಕಾಗತ್ತೆ. ಈಗೇನ್ ಮಾಡೋಣ ಅಂತೀರ ಚಿದಾನಂದ್ರೆ? ನಾವ್ ಹೀಗೆ ಹಲ್ ಕಚ್ಕೊಂಡಿರಕ್ಕಾಗತ್ತಾ? ಬೇಡ. ಈ ಸಲ ಹೇಗ್ ಹೊಡಿಬೇಕು ಅಂದ್ರೆ ಹಾವು ಸಾಯ್ಬೇಕು, ಕೋಲು ಮುರಿಬಾರ್ದು. ಈ ಸಲ ಬರೀ ರಾಮ್ಜಿ ಮಾತ್ರ ಅಲ್ಲ, ಅವನಿಡೀ ಸಮುದಾಯದ ಗುಡ್ಸ್ಲುಗಳಿಗೆ ಬೆಂಕಿ ಹಚ್ಚೋಣ. ಆಕಸ್ಮಿಕ ಬೆಂಕಿ ಅಷ್ಟೇ. ಮತ್ತ ಬೆಂಕಿಲಿ ಭೀಮ್ರಾವ್ ಸುಟ್ಟು ಭಸ್ಮ ಆಗೋದ್ರೆ ಆಗ ನಮ್ ಕಡೆ ಯಾರು ಕೈ ತೋರ್ಸೋರು ಇರಲ್ಲ. ಇದ್ರ ಜೊತೆಗೆ ಈ ಕೆಳಗೇರಿಯವರ ಮುಖ ನೋಡೋದು ಕೂಡ ತಪ್ಪತ್ತೆ. ವಾ, ಎಲ್ಲಾ ಸಮಸ್ಯೆಗೂ ನಿಮ್ಮ ಹತ್ರ ಪರಿಹಾರ ಇದೆ. ಈ ಆಕಸ್ಮಿಕ ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೇದೇ ಆಗತ್ತೆ. ಹೇ, ಏನಾಯ್ತು ಆನಂದ? ಯಾಕೆ ಹೀಗೆ ಓಡ್ ಬಂದೆ? ಏನೂ ಆಗಿಲ್ಲ ತಾನೆ? ಅಪ್ಪ, ಆ ಚಿದಾನಂದ್ರು ಹಾಗೆ ಅವ್ರ ಕಡೆಯವರೆಲ್ಲ ಸೇರ್ಕೊಂಡು ಸಮಯ ಸಿಕ್ಕಿದಾಗ ನಮ್ಮ ಮನೆಗೆ ಹಾಗೆ ನಮ್ಮವ್ರ ಮನೆಗಳಿಗೆಲ್ಲ ಬೆಂಕಿ ಹಚ್ತಾರಂತೆ. ಏನು? ಹಾ, ಮತ್ತೆ ಭೀಮಂಗೂ ತೊಂದರೆ ಮಾಡಬೇಕು ಅಂತ ಮಾತಾಡ್ಕೊಂತ ಇದ್ರು. ಅಪ್ಪ ಹಾಗೇನಾದ್ರೂ ಆಗ್ಬಿಟ್ರೆ? ನೋಡು ಆನಂದ, ನಾವು ಸ್ವಲ್ಪ ಎಚ್ಚೆತ್ಕೋಬೇಕು. ನೀನೇನು ಚಿಂತೆ ಮಾಡಬೇಡ. ಹಾ, ಮತ್ತೆ ಈ ವಿಷಯನ ಅಮ್ಮನ ಹತ್ರ ಹೇಳಕ್ ಹೋಗ್ಬೇಡ. ಸುಮ್ಮನೆ ತಲೆ ಕೆಡ್ಸ್ಕೋತಾಳೆ. ಇದಕ್ಕೇನಾದ್ರೂ ಪರಿಹಾರ ಹುಡ್ಕೋಣ. ಹಾ, ನೀನೀಗ ಹೊರಡು, ನಾನು ಪುರಂಜನ್ ಮಾವನ ನೋಡ್ಕೊಂಡ್ಬರ್ತೀನಿ. ಹಾ, ಹಾಗೆ ಅಮ್ಮನಿಗೆ ಮಾತ್ರ ಹೇಳ್ಬೇಡ. ಈ ವಿಷಯದಲ್ಲಿ ಯಾವುದೇ ತರ ತಪ್ಪುಗಳಾಗಬಾರ್ದು. ಹೌದು ಚಿದಾನಂದ್ರೆ, ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ಈ ಸಲ ನಾವೇನೇ ಮಾಡಿದ್ರು ಸರಿಯಾಗಿ ಯೋಚನೆ ಮಾಡಿ ಸಮಯ ನೋಡ್ಕೊಂಡು ಮಾಡಬೇಕು. ಇತ್ತೀಚೆಗೆ ರಾತ್ರಿ ಪೂರ್ತಿ ಪೊಲೀಸ್ನವರು ಗಸ್ತು ತಿರುಗ್ತಿದ್ದಾರೆ. ಮೇಲ್ನವರಿಗೆ ನಮ್ಮವ್ರ ಮೇಲೆ ತುಂಬಾನೇ ಆಕ್ರೋಶ ಇದೆ. ಅವರ ಆಕ್ರೋಶ ಹಿಂಸೆಯಾಗಿ ಪರಿವರ್ತನೆ ಆಗ್ಬೋದು. ಈ ಸಲ ನಾವೊಂದು ಸ್ವಲ್ಪ ಎಚ್ಚೆತ್ಕೊಳ್ಳೋದು ಒಳ್ಳೇದು. ಏನ್ ಮಾಡೋಣ? ಇದಕ್ಕೇನಾದ್ರೂ ಉಪಾಯ ಇದೆಯಾ? ಪುರಂಜನ, ಈ ಜನ ರಾತ್ರಿಗೆ ಬಂದು ನಮ್ಮ ಮನೆಗಳಿಗೆಲ್ಲ ಬೆಂಕಿ ಇಟ್ಟರು ಇಡ್ಬೋದು. ಆಗ ನಮ್ಮ ಜನಗಳಿಗೆ ಹೇಳಿದ್ರಾಯ್ತು, ರಾತ್ರಿ ಹೊತ್ತು ಹುಷಾರಾಗಿರಿ ಅಂತ. ನಾವೊಂದು ಮನವಿ ಪತ್ರನ ಬರಿಬೇಕು ಅಂತ ಅನ್ನಿಸ್ತಿದೆ. ಅದರಲ್ಲಿ ನಮ್ಮ ಜನರ ಹತ್ರ ಎಲ್ಲ ಹೆಬ್ಬೆಟ್ಟನ ಒತ್ಸಿ ಸ್ವತಃ ಠಾಣೆಗೆ ನಾವು ಹೋಗಿ ನಮ್ಮ ಕೇರಿಲಿ ಒಬ್ಬ ಪೇದೆನ ನೇಮಿಸಿ ಅಂತ ಕೇಳೋಣ. ಯಾಕೆಂದ್ರೆ ವಾತಾವರಣ ಸರಿನೇ ಇಲ್ಲ. ಪೇದೆ ಇದ್ರೆ ಆ ಜನ ನಮ್ಮ ಮೇಲೆ ಹೆಚ್ಚು ಕಮ್ಮಿ ಮಾಡಕ್ಕೆ ಹಿಂದೆಟ್ ಹಾಕ್ಬೋದು. ಆಗ ನಾವು ಮತ್ತೆ ನಮ್ಮ ಜನ ಸುರಕ್ಷಿತವಾಗಿರ್ಬೋದು. ಸರಿಯಾದ ದಾರಿ ರಾಮ್ಜಿ. ಈಗಲೇ ಹೋಗಿ ಮನವಿ ಪತ್ರ ಕೊಟ್ಬಿಡೋಣ. ಆದ್ರೆ ರಾಮ್ಜಿ, ಭೀಮ್ರಾವ್ಗೆ ತಿಳಿಸಿ ಹೇಳಿ, ಈ ರೀತಿ ಅವನು ಪದೇ ಅವ್ರ ಜೊತೆ ಜಗಳ ಆಡೋದು ಬೇಡ ಅಂತ. ಎಷ್ಟು ದಿನ ಅಂತ ಕಾಪಾಡಕ್ಕಾಗತ್ತವನ್ನ? ಒಂದೊಂದ್ಸಲ ನಂಗಂತೂ ಭಯ ಶುರು ಆಗತ್ತೆ. ಈ ಭೀಮಾ ಅವ್ರ ಜೊತೆ ವಾದ ಮಾಡಕ್ ನಿಂತಾಗ ನೋಡಿದ್ರೆ. ನೀನು ಭೀಮಾ ಬಾಯಿ ಥರನೇ ಮಾತಾಡ್ತೀಯಲ್ಲ ಪುರಂಜನ. ನಮ್ಮವರೇ ಇಷ್ಟೊಂದು ದುರ್ಬಲ ಆಗೋದ್ರೆ ಹೋರಾಟ ಎಲ್ಲಿಂದ ಮಾಡ್ತೀರಾ? ಹೋರಾಟ ಮಾಡದೆ ಯಾವ ಯುದ್ಧನೂ ಗೆಲ್ಲದಕ್ಕಾಗಲ್ಲ.
ಮತ್ತು ಹೋರಾಟದಲ್ಲಿ ಭಯ ಅನ್ನೋ ಮಾತೇ ಇರಬಾರ್ದು. ಒಂದು ಗೆಲ್ಲಬೇಕು, ಇಲ್ಲ ಸೋಲ್ಬೇಕು. ಸರಿ ಬಿಡಿ, ಒಂದು ಕೆಲಸ ಮಾಡೋಣ. ನಮ್ಮ ಜನರ ಹತ್ರ ಒಂದ್ಸಲ ಮಾತಾಡೋಣ. ಅವರು ಮಾಡಿರೋ ಷಡ್ಯಂತ್ರನ ತಿಳಿಸೋಣ. ನಡಿ. ಧನ್ಯವಾದಗಳು ರಾಮ್ಜಿ ಅಣ್ಣ, ನಿಮ್ಮ ಮಾತು ಸತ್ಯ. ಇವತ್ತಿಂದಾನೇ ಇಬ್ಬರನ್ನ ಪಹರೆ ಬಿಡ್ತೀವಿ. ರಾಮ್ಜಿ, ಒಂದು ಮಾತು ಕೇಳಲ್ಲ, ಸಮಾಜದಲ್ಲಿ ನಮ್ಮವ್ರಿಗೆ ಗೌರವ ಸ್ಥಾನಮಾನ ಸಿಕ್ಕತ್ತೆ ಅಂತೀರಾ? ನಿಮ್ಮ ಮಗ ಭೀಮಾ ಹೇಳೋ ಹಾಗೆ. ನೋಡಿ, ಗುರಿ ಮುಟ್ತೀನೋ ಇಲ್ವೋ, ಕೊನೆ ಪಕ್ಷ ಗುರಿ ಕಡೆನಾದ್ರೂ ಒಂದು ಹೆಜ್ಜೆ ಇಡ್ಲಿಲ್ಲ ಅಂತಂದ್ರೆ ಅದೊಂದು ದೊಡ್ಡ ತಪ್ಪೆ ಆಗುತ್ತೆ. ಮತ್ತೆ ಮುಂದೆ ಬರೋ ಜನಾಂಗ ನಮ್ಮನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ನಾವು ಬದುಕಿರುವಾಗ ಈ ಗೌರವ, ಈ ಸ್ಥಾನಮಾನ ಸಿಗ್ದೇನೆ ಇರಬಹುದು. ಪ್ರಯತ್ನ ಅಂತೂ ಬೇಕಲ್ವಾ? ಇವತ್ತು ನಾವು ನೀಡೋ ಹೋರಾಟ ಅನ್ನೋ ಬೀಜ ಮುಂದೆ ಬರೋ ಜನಾಂಗಕ್ಕಾದ್ರೂ ಫಲ ಕೊಡ್ಬೋದಲ್ವಾ? ಇವತ್ತು ಭೀಮಾ ಧೈರ್ಯದಿಂದ ಮೊದಲನೇ ಹೆಜ್ಜೆ ಇಟ್ಟಿದ್ದಾನೆ. ಅವನಿಟ್ಟಿರೋ ಈ ಮೊದಲನೇ ಹೆಜ್ಜೆನೆ ನಮಗೆಲ್ರಿಗೂ ಹೊಸ ದಾರಿನೇ ತೋರಿಸಬಹುದು, ಇಲ್ಲ ಗುರಿನೇ ಮುಟ್ಬಹುದು, ಇಲ್ಲ ಹೊಸ ದಿಕ್ಕಿಗೆ ಬದಲಾಗಬಹುದು. ಹಾ, ಅಷ್ಟಾದ್ರೆ ಸಾಕು. ಕ್ಷಮಿಸಿ, ಏನೋ ಕೇಳಬೇಕು ಅನಿಸ್ತು, ಕೇಳ್ಬಿಟ್ಟೆ. ದಿನ ಅವಮಾನ ಅನುಭವಿಸಿ ಅದು ಎಷ್ಟು ರೋಸ್ ಹೋಗಿದೆ ಅಂದ್ರೆ ನಮಗೂ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆನೇ ಹೊರಟೋಗಿದೆ. ಆಗತ್ತೆ, ಒಂದಲ್ಲ ಒಂದಿನ ಹಾಗೆ ಆಗತ್ತೆ. ಕಿಚ್ಚು ಹಚ್ಚಿದೆ, ಬೆಂಕಿ ಉರಿಯೋದೊಂದೇ ಬಾಕಿ. ಬರ್ತೀನಿ. ಸರಿ ಅಣ್ಣ. ಭೀಮಸೇನ ಅಂತ ಮುಂಬೈಯಲ್ಲಿದ್ದಾರಲ್ಲ, ಅವ್ರ ಮಗನ ಚೌಲ ಇವತ್ತು ನಮ್ಮನ್ ಕರೆದಿದ್ದಾರೆ, ಅಲ್ಲಿಗೆ ಹೋಗ್ತಿದ್ದೀವಿ. ನಾನು ಬರ್ಲಾ ನಿಮ್ ಜೊತೆ? ಇಲ್ಲ ಇಲ್ಲ, ನೀನ್ ಬರಕ್ಕಾಗಲ್ಲ. ಶುಭ ಕಾರ್ಯಕ್ಕೆ ನೀನ್ ಬಂದ್ರೆ ಅಲ್ಲಿದ್ದವರು ನಿನ್ನನ್ನು ಓಡಿಸ್ತಾರೆ. ಸುಮ್ನೆ ಮನೇಲಿದ್ದು ಬೇಗ ಅಡ್ಗೆ ಮಾಡ್ಕೊಂಡು ತಿನ್ನು. ಹಸ್ವಾದ್ರೆ ಮತ್ತೆ ಅಳ್ತೀಯ. ಮೊದ್ಲೇ ಗಂಡ ಸತ್ತೋಗಿದ್ದಾನೆ, ಇನ್ನೊಬ್ರು ಚೌಲಕ್ ಹೋಗ್ತಾಳಂತೆ. ಏನ್ ಮಾಡ್ತೀಯಾ? ಕುಣಿತೀಯ ಅಲ್ಲಿ? ಏನಾಯ್ತಕ್ಕ? ಯಾಕೆ ಹೀಗೆ ಬೇಜಾರಾಗಿ ಕೂತಿದ್ಯಾ? ಹೇಳು, ಏನಾಯ್ತು? ಅಪ್ಪ ಅಮ್ಮ ಚೌಲಕ್ ಹೋದ್ರು, ಮತ್ತೆ ನನ್ನ ಮಾತ್ರ ಕರ್ಕೊಂಡು ಹೋಗ್ಲಿಲ್ಲ. ಯಾಕಂತೆ? ಯಾಕಂದ್ರೆ ಅವ್ರ ಪ್ರಕಾರ ಮಾಧವಿ ಅಕ್ಕ ಶುಭ ಕಾರ್ಯ ನಡೆಯೋ ಅಲ್ಲಿಗೆಲ್ಲ ಹೋಗೋ ಹಾಗಿಲ್ಲ. ಅದ್ರಲ್ಲೂ ನೀನು ಅಲ್ಲಿಗೆ ಹೋಗಾದ್ರೂ ಏನ್ ಮಾಡ್ತಿದ್ದೆ? ಬೇರೆಯವರೆಲ್ಲ ಏನ್ ಮಾಡ್ತಾರೋ ಅದೇ ಮಾಡ್ತೀನಿ. ನಾನು ಮತ್ತೆ ಲಕ್ಷ್ಮಿ ಅಕ್ಕ ಅಗ್ರಹಾರದಲ್ಲಿ ನಡೆಯೋ ಎಲ್ಲ ಚೌಲಕ್ಕೂ ಹೋಗ್ತಿದ್ವಿ, ಊಟ ಮಾಡ್ತಿದ್ವಿ, ಕುಣಿತಿದ್ವಿ. ಅಲ್ಲಿರೋ ಎಲ್ಲ ಹೆಂಗಸರು ಊಟಕ್ಕೆ ಕೂತಾಗ ನಾವಿಬ್ರು ಸೇರ್ಕೊಂಡು ಬಡಿಸ್ತಿದ್ವಿ. ಸರಿ ಬಿಡು, ನಾಳೆ ನಿಂಗೆ ಒಳ್ಳೆ ಅಡುಗೆ ಮಾಡಿಸ್ಕೊಂಬರ್ತೀನಿ. ನಿಂಗೊಂದು ವಿಷಯ ಗೊತ್ತಾ? ಧ್ರುವ ತುಂಬಾ ಚೆನ್ನಾಗಿ ಡೋಲ್ ಬಾರಿಸ್ತಾನೆ. ಅವನಿಗೆ ಇಲ್ಲೇ ಡೋಲ್ ಬಾರ್ಸಕ್ ಹೇಳೋಣ. ನೀನ್ ಇಲ್ಲೇ ಕುಣಿಬೋದು, ಖುಷಿಯಾಗಿರ್ಬೋದು. ಈಗ್ಲೇ ನುಡಿಸ್ತೀನಿ. ಧ್ರುವ, ನಿಧಾನವಾಗಿ ನುಡಿಸ್ತಿದ್ದೀನಿ. ಯಾರಾದ್ರೂ ಕೇಳಿಸ್ಕೊಂಡ್ರೆ ತೊಂದರೆ ಆಗತ್ತೆ. ಭೀಮಾ, ಸುತ್ತ ನೋಡ್ತಿರು. ಇನ್ನೊಂದು ವಿಷಯ ಗೊತ್ತಾ? ಒಂದ್ಸಲ ನಾನು ಆನಂದಣ್ಣ ಸೇರಿ ಒಂದ್ ಅಂಗಡಿಲಿ ನಾಟಕ ಆಡೋ ಕೆಲಸ ಕೂಡ ಮಾಡಿದ್ವಿ. ಭೀಮಾ, ನಿನ್ಗೆ ಏನ್ ಕಾಣಿಸ್ತಾ ಇದೆ?
ಅಣ್ಣ ಮನೆಗೆ ಹೋಗ್ತಿದ್ದಾರೆ. ಮತ್ತೆ ಅವ್ರ ಮನೆಗೆ ಹೋದ್ಮೇಲೆ ಏನಾಗುತ್ತೆ? ಅವ್ರ ಹೆಂಡತಿ ಇರ್ತಾರೆ, ಅವ್ರು ಸಿಟ್ಟು ಮಾಡ್ಕೊಂಡು ಕೂತಿರ್ತಾರೆ. ವಾರೆ ವಾ ಭೀಮಾ, ನಿಧಾನ. ಕೇಳಿದ್ರೇನೆ ಇಷ್ಟು ನಗು ಬರ್ತಿದೆ, ಇನ್ನೆಲ್ಲಿರೋ ಜನರು ಎಷ್ಟು ನಕ್ಕಿರ್ಬೇಡ ಅಲ್ವಾ ಮಾಧವಿ? ಅಕ್ಕ ಅಳ್ಬೇಡ, ನಿನಗೆ ಖುಷಿ ಪಡಿಸ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಿದ್ವಿ ಅಷ್ಟೇ. ಹೌದು ಮಾಧವಿ, ಅಳ್ಬೇಡ, ಕಣ್ಣೊರ್ಸ್ಕೋ. ಭೀಮಾ, ಅಪ್ಪ ಅಮ್ಮ ಹೇಳ್ತಾರೆ ನಾನು ಇಡೀ ಜೀವನ ಹೀಗೆ ಅಳ್ತಾನೆ ಕೂತಿರ್ಬೇಕಂತ. ಮತ್ತೆ ಗಂಡ ಸತ್ತಿರೋ ದುಃಖದಲ್ಲೇ ಇಡೀ ಜೀವನ ಅನುಭವಿಸ್ಬೇಕಂತೆ. ಆಮೇಲೆ ನಾನು ಮಾಡಿರೋ ಪಾಪಗಳೇ ನನ್ನ ಗಂಡನ ಬಲಿ ತಗೊಂಡ್ವು ಅನ್ನೋ ನಂಬಿಕೆಲೇ ಇರ್ಬೇಕಂತೆ. ಅಕ್ಕ ಇದೆಲ್ಲ ಸುಳ್ಳು. ನೀನ್ ಯಾವ ಪಾಪ ಮಾಡಿದ್ಯಾ? ನೀನ್ ತುಂಬಾ ಒಳ್ಳೆಯವಳು. ಗೊತ್ತಿಲ್ಲ, ಜನ ಎಲ್ಲ ಇದನ್ನೇ ಹೇಳ್ತಾರೆ. ಹಿಂಗಿದ್ರೆ ಜೀವನ ನಡೆಸೋದು ತುಂಬಾ ಕಷ್ಟ ಅಕ್ಕ. ಬದುಕೋದು ಇನ್ನೂ ತುಂಬಾ ಇದೆ. ಜನ ನೀನ್ ಹೇಗ್ ಬದುಕಬೇಕು ಅಂತ ಹೇಳ್ತಾರೋ ಅದು ಬೇರೆನೇ ವಿಷಯ. ನೀನ್ ಹೇಗ್ ಬದುಕಬೇಕು ಅಂತ ಅನ್ಕೊಂಡಿದ್ಯೋ ಅದೇ ಬೇರೆ ವಿಷಯ. ಹೌದು, ನೀನೀಗ ಯೋಚಿಸ್ಬೇಕಿರೋದು ಈ ಕಷ್ಟದಿಂದ ಹೇಗೆ ಹೊರಗೆ ಬರಬೇಕು ಅಂತ. ಅಕ್ಕ ನಾವಿನ್ ಹೊರಡ್ತೀವಿ, ಹುಷಾರು. ನಡಿದ್ರುವ. ಯಾರಾದ್ರೂ ಬಂದಿದ್ರಾ ಇಲ್ಲಿ? ಅಯ್ಯೋ, ನೀನಿನ್ನೂ ಅಡ್ಗೆ ಮಾಡಿಲ್ವಾ? ಇಲ್ಲಮ್ಮ, ಯಾಕೋ ಹಸ್ವಿಲ್ಲ ನನ್ಗೆ. ನಂಗೆ ಊಟ ಬೇಡ. ಅಡ್ಗೆ ಮಾಡ್ಕೊಂಡಿಲ್ಲ, ಹಸ್ವಿಲ್ಲ, ಏನು ಅಂತ ಅನ್ಕೊಂಡಿದ್ಯಾ? ಅಮ್ಮಂಗ್ ನಿನ್ ಮೇಲೆ ಕರುಣೆ ಬಂದು ಅಡ್ಗೆ ಮಾಡ್ಕೊಡ್ತಾಳೆ ಅಂತನಾ? ಇದೇ ಅಲ್ವಾ ನಿನ್ ಉಪಾಯ? ಹಾಗೆಲ್ಲ ಏನಿಲ್ಲಪ್ಪ. ಇದುವರೆಗೂ ಆಗಿರೋದನ್ನ ನೋಡಿ ಯೋಚಿಸೋದನ್ನೇ ಬಿಟ್ಟಿದ್ದೀನಿ. ಅಪ್ಪ ಅಮ್ಮ ನನ್ನ ಮೇಲೆ ಕರುಣೆ ತೋರ್ಸೋದೇ ಸುಳ್ಳು. ಅದಕ್ಕೆ ನಂಗೆ ಹಸ್ವಾದಾಗ ಅಡ್ಗೆ ಮಾಡ್ಕೋತೀನಿ. ಏನ್ರಿ ನೋಡು ಇದು ಧ್ರುವ ಭೀಮಾ ಇಬ್ರು ಹೋಗಿ ತುಂಬಾ ಹೊತ್ತಾಯ್ತು, ಇಷ್ಟೊತ್ತಾದ್ರೂ ಬಂದಿಲ್ಲ. ರಾಮ್ಜಿ, ನನ್ಗೆ ಯಾಕೋ ಭಯ ಆಗ್ತಿದೆ. ಇತ್ತೀಚೆಗಂತೂ ನನಗೆ ಮೀರಾ, ಏನು ಯೋಚಿಸ್ಬೇಡ, ಅವರಿಬ್ರು ಬರ್ತಾರೆ. ಬಾಲ, ಭೀಮಾ ಧ್ರುವ ಬಂದ್ರ ಅಂತ ನೋಡ್ಕೊಂಡ್ ಬಾರೋ. ಮತ್ತೇನಾಯ್ತು? ಎಲ್ಲ ಹೋಗಿದ್ರಿ? ಮಾಧವಿ ಅಕ್ಕನ ಅಪ್ಪ ಅಮ್ಮ ಚೌಲಕ್ಕೆ ಅಂತ ಹೋಗಿದ್ರು. ಮನೇಲಿ ಅವಳು ಒಬ್ಳೆ ಅಳ್ತಾ ಕೂತಿದ್ಲು. ಖುಷಿ ಪಡ್ಸಕ್ ತುಂಬಾ ಪ್ರಯತ್ನ ಪಟ್ವಿ. ಇನ್ನೂ ಜಾಸ್ತಿ ಅಳಕ್ ಶುರು ಮಾಡಿದ್ಲು. ನೀವಿಬ್ರು ಮಾಧವಿ ಮನೆಗೆ ಹೋಗಿದ್ರಾ? ಅವಳ ಮನೆಗೆ ಹೋಗೋ ಅಂತ ಅವಶ್ಯಕತೆ ಏನಿತ್ತು? ಹ, ನಿಮ್ಮಿಬ್ರಿಗೆ ಎಷ್ಟು ಮೊದ್ಲೇ ಅವಳಿಗೆ ವಿಧವೆ, ಮನೇಲಿ ಬೇರೆ ಅವಳೊಬ್ಳೇ ಇದ್ದಾಳೆ. ಹೌದು, ತುಂಬಾ ಹೆದರ್ಕೊಂಡಿದ್ಲು. ಅವಳನ್ನ ಅಕ್ಕ ಅನ್ಕೊಂಡಿದ್ದೀನಿ. ಅವಳು ಅಳೋದನ್ನ ನೋಡಕ್ಕಾಗಲ್ಲ. ಅವಳಿಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಿದ್ದಾರೆ ನನಗೆ ಅರ್ಥನೇ ಆಗ್ತಿಲ್ಲ. ನಿಂಗೆ ನಾನು ಹೆಂಗೆ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮಾಧವಿ ಅಕ್ಕಂಗೆ ದುಃಖದಲ್ಲೇ ಇರ್ಬೇಕಂತ ಹೇಳಿದಾರಂತೆ. ಯಾರಾದ್ರೂ ಯಾಕೆ ಹಿಂಗೆಲ್ಲ ಹೇಳ್ತಾರೆ? ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ ಕಣೋ.
ಗಂಡ ಹೋದ್ಮೇಲೆ ಅವಳೆಲ್ಲಾನು ಮರ್ತೋಗಿ ಮೊದ್ಲಿನ ತರ ಬದುಕೋದಷ್ಟು ಸುಲಭ ಅಲ್ಲ. ಗಾಯ ವಾಸಿಯಾಗೋಕ್ಕೂ ಸಮಯ ತಗೊಳುತ್ತೆ. ಆದ್ರೆ ಭೀಮಾ, ಈ ಸಮಸ್ಯೆ ನೀನ್ ಅಂದ್ಕೊಂಡಷ್ಟು ಸುಲಭ ಅಲ್ಲ ಭೀಮಾ. ಭೀಮಾ, ಧ್ರುವ, ನೀವಿಬ್ರು ಅಲ್ಲಿಗೆ ಹೋಗಿದ್ದನ್ನು ಯಾರು ನೋಡ್ಲಿಲ್ಲ ಅಲ್ವಾ? ಇಲ್ಲ ಇಲ್ಲ, ಅವ್ರ ಅಪ್ಪ ಅಮ್ಮ ಬಂದಿದ್ದ ಶಬ್ದ ಕೇಳಿದ ಕೂಡ್ಲೆ ನಾವು ಬಂದ್ಬಿಟ್ವಿ. ನೀವೇನು ಯೋಚನೆ ಮಾಡಬೇಡಿ, ನಾನಿರೋ ತನಕ ಭೀಮರಾವ್ಗೆ ಏನೂ ಆಗಕ್ ಬಿಡಲ್ಲ ನಾನು. ಬರೀ ಭೀಮಾ ಅಷ್ಟೇ ಅಲ್ಲ, ನಿನ್ ಬಗ್ಗೆನೂ ಕಾಳಜಿ ಇದೆ. ನಾವು ಮೊದಲಿಗಿಂತ ತುಂಬಾ ಎಚ್ಚೆತ್ಕೋಬೇಕು. ಸಾಕ್ಬಿಡಿ ಮಾತೆಲ್ಲ, ಎಲ್ಲರೂ ಊಟ ಮಾಡಿ. ಅಕ್ಕ ಅಕ್ಕ, ಏನ್ ಭೀಮಾ? ನಿಂಗೋಸ್ಕರ ಇದು ಮಾವಿನಕಾಯಿ ಉಪ್ಪಿನಕಾಯಿ ಇಟ್ಕೊಂಡಿರು. ನೀನು ಯಾವಾಗಲೂ ಬರೀ ಅನ್ನ ತಿನ್ಬೇಕಲ್ವಾ? ಸ್ವಲ್ಪ ಉಪ್ಪಿನಕಾಯಿ ಇದ್ರೆ ಚೆನ್ನಾಗಿರುತ್ತೆ ನೋಡು. ನಾನು ಇಟ್ಕೊಳಕ್ಕಾಗಲ್ಲ. ಅಕಸ್ಮಾತ್ ಅಪ್ಪ ಅಮ್ಮ ನೋಡಿದ್ರೆ ರಂಪಾನೇ ಆಗೋಗುತ್ತೆ. ಯಾರು ನೋಡಲ್ಲ, ಸುಮ್ಮನೆ ಒಳಗಿಟ್ಕೋ. ಬೇಡ, ಅಮ್ಮ ಹೇಳ್ತಿದ್ರು ವಿದ್ವೆ ಜೀವನದಲ್ಲಿ ಉಪ್ಪು ಖಾರ ಏನೂ ಇರಬಾರ್ದಂತೆ. ಅವಳು ಹೀಗೆ ಬದುಕ್ಬೇಕಂತೆ. ಅಕ್ಕ, ಇನ್ನೊಬ್ರು ಮಾತು ಕೇಳೋದ್ರಿಂದ ಏನು ಪ್ರಯೋಜನ? ಈ ಉಪ್ಪಿನಕಾಯಿಂದ ನನ್ನ ಜೀವನ ಬದಲಾಗಲ್ಲ. ನನ್ನ ಜೀವನ ಯಾವಾಗ ಬದಲಾಗುತ್ತೆ ಅಂದರೆ ನಾನು ಮುಂಚೆ ಏನು ಮಾಡ್ತಿದ್ನೋ ಅದನ್ನು ಮಾಡೋಕ್ಕೆ ಬಿಟ್ಟರೆ ಮಾತ್ರ. ಆದರೆ ಅದ್ಯಾವುದಕ್ಕೂ ಅವಕಾಶ ಇಲ್ಲ. ಅದಕ್ಕೆ ನೀನೇ ತಗೊಂಡು ಹೋಗೋ ಅದನ್ನು. ಈ ಉಪ್ಪಿನಕಾಯಿ ನೀವಿಟ್ಕೊಳ್ಳಿ. ನಮ್ಮ ಅಕ್ಕಂಗೂ ಉಪ್ಪಿನಕಾಯಿ ತೊಗೊಂಡೋಗಿದ್ದೆ, ಆದರೆ ಅವಳು ಬೇಡ ಅಂದ್ಲು. ಬರ್ತಾ ಬರ್ತಾ ಅವಳು ತಗೋತಾಳೆ. ಅವಳಿಗೂ ಗೊತ್ತಾಗತ್ತೆ ಬಿಡು, ಅವಳು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದಾಳೆ ಅಂತ. ಯಾರೂ ಕೂಡ ಅವಳು ಸಂತೋಷವಾಗಿರೋದನ್ನ ಇಷ್ಟಪಡೋಲ್ಲ. ಅವಳು ಸುತ್ತಮುತ್ತ ಇರೋರೆಲ್ಲ ಅವಳಿಗೆ ಯಾವಾಗಲೂ ಶಿಕ್ಷೆ ಕೊಡೋರೇ ಆಗಿರ್ತಾರೆ. ಈ ಒಂದು ಸತ್ಯ ನನಗೆ ತುಂಬ ದಿನ ಆದ್ಮೇಲೆ ಅರ್ಥ ಆಯಿತು. ಈ ಜನಗಳಿಗೆ ಮನುಷ್ಯತ್ವಕ್ಕಿಂತ ಅವ್ರ ಪದ್ಧತಿ ಆಚಾರಗಳೇ ಮುಖ್ಯ. ಆಗ ಯಾರೂ ಕೂಡ ನನಗೆ ಒಂದು ಸಮಾಧಾನದ ಮಾತನ್ನೂ ಹೇಳಿಲ್ಲ. ಭೀಮರಾವ್, ನೀನು ನನಗೋಸ್ಕರ ನನಗಿಷ್ಟವಾದ ಉಪ್ಪಿನಕಾಯಿ ತಂದಿದ್ಯಾ? ನಾನಿದನ್ನ ಬಚ್ಚಿಟ್ಕೊಂಡಿರ್ತೀನಿ, ಪ್ರತಿದಿನ ತಿಂತೀನಿ. ಇದು ಖಾಲಿ ಆದ್ಮೇಲೆ ಮತ್ತೆ ತಂದ್ಕೊಡ್ತೀಯಲ್ಲ ಭೀಮರಾವ್? ಖಂಡಿತ ತರ್ತೀನಿ. ಈ ಸಲ ಇದನ್ನ ನಮ್ಮಮ್ಮಂಗೆ ಗೊತ್ತಿಲ್ಲದೆ ತಗೊಂಬಂದಿದ್ದೀನಿ. ಮುಂದಿನ ಸಲ ಕೇಳ್ಕೊಂಡು ತರ್ತೀನಿ. ಮೊದಲು ಸ್ವಲ್ಪ ಬೈತಾರೆ, ಆಮೇಲೆ ಕೊಟ್ಟು ಕಳಿಸ್ತಾರೆ. ಹಾ, ನಮ್ಮಮ್ಮ ತುಂಬ ಒಳ್ಳೆಯವಳು. ಒಳ್ಳೆಯವಳೇ ಆಗಿರ್ಬೇಕು. ಮಕ್ಕಳೇ ಇಷ್ಟು ಒಳ್ಳೆಯವರಾದ್ಮೇಲೆ ಇನ್ನು ಅಪ್ಪ ಅಮ್ಮ ಒಳ್ಳೆಯವರಾಗಿರ್ಲೇಬೇಕು. ಆದ್ರೆ ನಂಗೊಂದು ಪ್ರಶ್ನೆ ಇದೆ. ಮಾಧವಿ ಅಕ್ಕ ಯಾವಾಗ ಮೊದ್ಲಿನ ಥರ ಆಗ್ತಾರೆ? ಎಷ್ಟು ದಿನ ಹೀಗಿರುತ್ತೆ? ಯಾವತ್ತೂ ಆಗಲ್ಲ. ಒಬ್ಳು ವಿಧವೆ ಬಾಳಲ್ಲಿ ಬೆಳಕು ಬರೋಕ್ ಹೇಗೆ ಸಾಧ್ಯ? ಭೀಮರಾವ್, ನೀನೆಷ್ಟೇ ಪ್ರಯತ್ನ ಪಟ್ಟರು ನೀನು ನಿಮ್ಮ ಅಕ್ಕನಿಗೆ ಮೊದಲಿನ ಜೀವನನ ಯಾವತ್ತೂ ತಂದ್ಕೊಡಕ್ಕಾಗಲ್ಲ. ಭೀಮರಾವ್, ನೀನೆಷ್ಟೇ ಪ್ರಯತ್ನ ಪಟ್ಟರು ನೀನು ನಿಮ್ಮ ಅಕ್ಕನಿಗೆ ಮೊದಲಿನ ಜೀವನನ ಯಾವತ್ತೂ ತಂದ್ಕೊಡಕ್ಕಾಗಲ್ಲ. ಗಾಯ ವಾಸಿಯಾಗೋಕ್ಕೂ ಸಮಯ ತಗೊಳುತ್ತೆ. ಇನ್ನೂ ಚಿಕ್ಕ ಹುಡುಗಿ, ಮಡಿ ಹೆಂಗ್ ಜೀವನ ಸಾಗಿಸ್ತಾಳೋ ದೇವ್ರಿಗೆ ಗೊತ್ತು.
ಸಾವಿತ್ರಿಬಾಯಿ ಫೂಲೆ ಅವ್ರ ಕೆಲಸ ಎಂತ ಮಹಾಕಾರ್ಯ ಅಲ್ವಾ? ವಿಧವೆಯರನ್ನ ಕರ್ಕೊಂಡು ಬಂದು ಅವ್ರ ಹತ್ರನೇ ಇಟ್ಕೊಂಡು ವಿದ್ಯೆ ಕಲಿಸಿ ಹೊಸ ಜೀವನ ಪ್ರಾರಂಭಿಸಕ್ಕೆ ಪ್ರೇರಣೆ ಕೊಡ್ತಿದ್ದಾರೆ. ಮಾಧವಿ ಅವ್ರ ಅಪ್ಪ ಅಮ್ಮನೂ ಅವಳನ್ನ ಅಲ್ಲಿ ಕಳ್ಸ್ಕೊಟ್ರೆ ಚೆನ್ನಾಗಿರುತ್ತಲ್ವಾ? ಅಲ್ಲಿ ಸಾಕಷ್ಟು ಹೆಣ್ಮಕ್ಳು ಇರ್ಬೋದಲ್ವಾ? ಅವಳ ದುಃಖನೂ ಅವ್ರ ಹತ್ರ ಹಂಚ್ಕೊಂಡು ಮನ್ಸನ್ನ ಹಗುರ ಮಾಡ್ಕೊಂಡು ಹೇಗೋ ಜೀವನ ಸಾಗಿಸ್ಬೋದು. ಅವ್ರು ನೋಡಿದ್ರೆ ಮಾಧವಿಗೂ ಧೈರ್ಯ ಬರ್ಬೋದು, ಒಂದು ಹೊಸ ಬೆಳಕು ಮೂಡ್ಬೋದು ಅವಳ ಜೀವನದಲ್ಲಿ. ಒಳ್ಳೆ ಸಲಹೆನೆ ಕೊಟ್ಟಿದೀಯ ಭೀಮಾಬಾಯಿ. ಆದ್ರೆ ಈ ಮಾತನ್ನ ಅಪ್ಪಿ ತಪ್ಪಿನೋ ಭೀಮನ ಮುಂದೆ ಹೇಳಕ್ ಹೋಗ್ಬೇಡ. ಯಾಕೆಂದ್ರೆ ಅವನು ಏನು ಯೋಚಿಸ್ತೇನೆ ಈ ಮಾತನ್ನ ಮಾಧವಿ ಅವರ ತಂದೆ ತಾಯಿಗೆ ಹೋಗಿ ಸೀದಾ ಹೇಳಿದ್ರೆ ಎಲ್ಲ ತೊಂದರೆ ಆಗ್ಬಿಡುತ್ತಲ್ವಾ? ಹಾಗೇನೆ ಸಾವಿತ್ರಿಬಾಯಿ ಫೂಲೆ ಅವರ ಆಶ್ರಮ ಎಷ್ಟೇ ದೊಡ್ಡದಾಗಿದ್ರೂ ಮನೆಯಂತೂ ಅಲ್ವಲ್ಲ. ಮಾಧವಿ ಇನ್ನೂ ಚಿಕ್ಕೋಳು. ಹಾಗೇನೆ ಅವರ ಅಪ್ಪ ಅಮ್ಮನ ಜೊತೆಗೆ ಇದ್ದು ಅಭ್ಯಾಸ ಆಗೋಗಿದೆ. ಅವ್ರ ಜೊತೆನೆ ಹೊಂದ್ಕೊಂಡ್ಬಿಟ್ಟಿದ್ದಾಳೆ. ಹಾಗೇನೆ ಅವ್ರ ಅಪ್ಪ ಅಮ್ಮಂಗೆ ಇವಳು ಬಿಟ್ರೆ ಬೇರೆ ಯಾರೂ ಇಲ್ಲ. ಇವಳಿಗ ದೂರ ಹೋಗೋದ್ರಿಂದ ನೋವು ಮಾಡ್ಕೋಬೋದು, ಕೋಪ ಬರ್ಬೋದು, ಅವಮಾನ ಆಗ್ಬೋದು. ಎಷ್ಟೇ ಆದ್ರೂ ತಂದೆ ತಾಯಿ ಅಲ್ವಾ? ಆಗ ಕಾಲ ಕಳೀತಾ ಹೋದಂಗೆ ಇವೆಲ್ಲ ಕಮ್ಮಿ ಆಗ್ತಾ ಹೋಗ್ಬೋದು. ಅವ್ರ ತಂದೆ ತಾಯಿ ಮಾಧವಿನ ಮತ್ತೆ ಚೆನ್ನಾಗಿ ನೋಡ್ಕೋಬಹುದು. ಇದರಿಂದ ಮಾಧವಿ ಜೀವನಕ್ಕೆ ಒಂದು ಹೊಸ ತಿರುವು ಕೊಡುತ್ತೆ. ಹಾಗೆ ನಮ್ಮ ಸಮಾಜ ಈ ವಿಧವೆಯರಿಗೆ ಎಲ್ಲ ದಾರಿನೂ ಮುಚ್ಚಿಬಿಟ್ಟಿದ್ದಾರೆ. ಸತ್ಯವಾದ ಮಾತು. ವಿಧವೆಯರ್ನ ಅವ್ರ ಮನೆ 4 ಗೋಡೆಗಳ ಮಧ್ಯೆ ಪರಂಪರೆ, ಆಚಾರ, ಪದ್ಧತಿ ಅನ್ನೋ ಹೆಸರಲ್ಲಿ ಕೂಡ ಹಾಕಿದ್ದಾರೆ. ಅವರು ಇಡೀ ಜೀವನ ಆ ಗೋಡೆಗಳ ಮಧ್ಯೆನೆ ಬದುಕಬೇಕು. ಈ ಗೋಡೆನ ಕೆಡುವ ಧೈರ್ಯ ಯಾವ ವಿಧವೆ ಕೂಡ ಪ್ರಯತ್ನ ಪಟ್ಟಿಲ್ಲ. ಹೌದು, ಮಾಧವಿನೂ ಇನ್ನೂ ಪುಟ್ಟ ಹುಡುಗಿ. ಒಂದ್ ವೇಳೆ ಮಾಧವಿ ಅಕ್ಕನೆ ಈ 4 ಗೋಡೆಗಳನ್ನ ಹೊಡೆದು ಹೊರಗೆ ಬಂದ್ರೆ? ಎಲ್ಲಿ ಭೀಮಾ ಕಾಣಿಸ್ತಿಲ್ಲ. ನಾನು ಅವನ ಜೊತೆ ಮಾತಾಡ್ಬೇಕಿತ್ತು. ನಿಂತ್ಕೊಳ್ಳಿ. ಹುಡುಗಿ ಅಲ್ಲೇ ನಿಂತ್ಕೋ. ನಿಂಗೆ ಯಾರು ಹೇಳಿಲ್ವಾ ಎದುರುಗಡೆಗೆ ಯಾರಾದ್ರೂ ಬಂದ್ರೆ ಮುಖ ಮುಚ್ಕೊಂಡು ಬೇರೆ ದಾರಿ ಹಿಡಿಬೇಕು ಅಂತ? ಹಾ, ನಿನ್ ಮುಖ ನೋಡೋದ್ರಿಂದ ಇಡೀ ದಿನ ಹಾಳಾಗೋಗುತ್ತೆ. ಇನ್ನು ಏನ್ ನೋಡ್ತಿದ್ಯಾ? ಹೋಗು ಆ ಕಡೆಯಿಂದ. ನೋಡು, ಇನ್ನು ಜನ ಬರ್ತಿದ್ದಾರೆ. ಮುಖ ತೋರಿಸ್ದೆ ಹೊರಟೋಗು. ನಡಿ ನಡಿ ನಡಿ, ಬೇಗ ಹೋಗು, ದಾರಿ ಬಿಡು, ಹೋಗು. ಭೀಮಾ, ನಾನ್ ನಿನ್ನೆ ಹುಡುಕ್ತಿದ್ದೆ. ನಿನ್ ಹತ್ರ ಮಾತಾಡ್ಬೇಕಿತ್ತು. ಮೊದ್ಲು ನೀವಿಬ್ರು ಆ ಕಡೆ ನಡೀರಿ, ಬನ್ನಿ. ಈಗ ಹೇಳಕ್ಕ, ಏನ್ ಮಾತಾಡ್ಬೇಕಿತ್ತು? ನಿನ್ನೆ ರಾತ್ರಿ ನೀನ್ ಬಂದು ನಾನ್ ಹೇಗ್ ಬದುಕ್ಬೇಕು ಅಂತ ಯೋಚಕ್ ಹೇಳಿದ್ದಲ್ಲ. ಜನ ನೀನ್ ಹೇಗ್ ಬದುಕ್ಬೇಕು ಅಂತ ಹೇಳ್ತಾರೋ ಅದು ಬೇರೆನೇ ವಿಷಯ. ನೀನ್ ಹೇಗ್ ಬದುಕ್ಬೇಕು ಅಂತ ಅಂದ್ಕೊಂಡಿದ್ಯೋ ಅದೇ ಬೇರೆ ವಿಷಯ.
ಸದ್ಯಕ್ಕೆ ಮಾಡಕ್ ನಂಗೆ ಏನೂ ಕೆಲಸ ಇಲ್ಲ. ಮನೆ ಕೆಲಸ ಮಾಡಿಲ್ಲ ಅಂತ ಅಪ್ಪ ಅಮ್ಮನೂ ಬೈತಿಲ್ಲ, ಯಾಕಂದ್ರೆ ನಂಗೆ ಯಾರೂ ಕೆಲಸನೂ ಕೊಡಲ್ಲ. ಅದಕ್ಕೆ ನಾನು ಓದಬೇಕು ಅನ್ಕೊಂಡಿದ್ದೀನಿ. ಮೊದಲು ನಾನು ಓದಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಯಾರೂ ಸಹಾಯ ಮಾಡಲಿಲ್ಲ. ಆದರೆ ಈಗ ನಾನು ಓದ್ತೀನಿ. ಈ ಪುಸ್ತಕ ತಗೋ, ನಾನು ಇದನ್ನ ಹೇಳ್ಬೇಕಂತಿದ್ದೆ. ಓದಿದ್ರೆ ಮನ್ಸು ಹಗುರ ಆಗುತ್ತೆ ಅಂತ. ಆದ್ರೆ ಮಾಧ್ವಿ, ಪುಸ್ತಕನ ಮುಚ್ಚಿಟ್ಕೋ. ಯಾರಾದ್ರೂ ನೋಡಿದ್ರೆ ಸುಮ್ಮನೆ ತೊಂದರೆ ಆಗುತ್ತೆ. ಸರಿ, ನೀವೇನ್ ಶಾಲೆಗೆ ಹೊರಡಿ, ನಾನು ಮನೆಗೆ ಹೋಗ್ತೀನಿ. ಅಕ್ಕ, ಇನ್ನೊಂದ್ ಮಾತು ಹೇಳ್ಬೇಕಿತ್ತು. ಸರಿ, ಹೇಳಪ್ಪ ದೊರೆ. ಮುಖದಲ್ಲಿ ನಗು ಇಟ್ಕೊಂಡು ಪುಸ್ತಕನ ಓದ್ಬೇಕು. ಅಪ್ಪ ಹೇಳ್ತಾರೆ, ಪುಸ್ತಕಕ್ಕಿಂತ ಒಳ್ಳೆ ಗೆಳೆಯ ಇನ್ನೊಂದಿಲ್ಲ ಅಂತ. ಎಲ್ರೂ ದೂರ ಆಗ್ಬೋದು, ಆದರೆ ಪುಸ್ತಕ ನಿನ್ ಜೊತೆ ಯಾವಾಗ್ಲೂ ಇರುತ್ತೆ. ಚಿದಾನಂದ್ರೆ, ನಿಮ್ಗೊಂದು ವಿಷಯ ಗೊತ್ತಾ? ಏನ್ ವಿಷಯ? ಇವಾಗ ಕೆಳಗೇರಿಯವರು ಇಡೀ ರಾತ್ರಿ ಕೇರಿಯಲ್ಲಿ ಪಹರೆ ಕಾಯ್ತಿದಾರಂತೆ. ಮೇಲ್ನೋರು ರಾತ್ರಿ ವೇಳೆ ದಾಳಿ ಮಾಡಬಾರ್ದು ಅಂತ ಇವ್ರುಗಳು ಹೀಗ್ ಮಾಡ್ತಿದ್ದಾರೆ. ಅಯ್ಯೋ, ಎಲ್ರೂ ಸೇರ್ಕೊಂಡು ಪೊಲೀಸ್ನವ್ರಿಗೆ ಮನವಿ ಪತ್ರ ಕೊಟ್ಟಿದಾರಂತೆ. ಮೇಲ್ನೋರು ದಾಳಿ ಮಾಡಬಹುದು ಅಂತ ಪೊಲೀಸ್ನವ್ರು ರಕ್ಷಣೆ ಕೇಳ್ಕೊಂಡಿದಾರಂತೆ. ಅಂದ್ರೆ ಅವರು ರಕ್ಷಣಾ ಗೋಡೆ ನಿರ್ಮಿಸ್ಕೊಂತಿದಾರ. ಅದೇನ್ ಮಾಡ್ಕೋತಾರೋ ಮಾಡ್ಕೊಳ್ಳಿ ಬಿಡಿ. ಒಳ್ಳೆ ಅವಕಾಶ ನೋಡ್ಕೊಂಡು ಈ ಇಡೀ ಕೇರಿನವ್ರಿಗೆಲ್ಲ ನಾವು ಒಟ್ಟಿಗೆ ಬುದ್ಧಿ ಕಲ್ಸಿದ್ರೆ ಆಯ್ತು. ನಮ್ಮ ದಾಳಿನ ಎದುರಿಸೋ ಧೈರ್ಯ ಯಾರಿಗಿದೆ ಅಲ್ಲಿ? ಬಾಲಣ್ಣ, ನಾನು ಊರೂರ್ಗೆ ಚಪ್ಪಲಿ ಮಾರೋದಕ್ಕೆ ಹೋಗ್ತಿದ್ದೀನಿ. ಸಂಜೆ ಹೊತ್ತಿಗೆ ಬಂದ್ಬಿಡ್ತೀನಿ. ಆಮೇಲೆ ಡೋಲ್ ಬಾರ್ಸಕ್ ಹೋಗೋಣ. ಏಯ್, ನೀನ್ ಇದೇ ಕೆಲಸ ಮಾಡ್ಕೊಂಡಿರೋ. ಚಪ್ಪಲಿ ಹೊಲಿಯೋದು, ಜನ್ 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 ಅಂತ ಡೋಲ್ ಬಾರ್ಸೋದು. ಬೆಳಗ್ಗೆನೆ ಬಂದು ನಿಮ್ ಮುಖನ ನನಗ್ ತೋರಿಸ್ಬೇಡಿ. ಇಡೀ ದಿನ ಹಾಳಾಗತ್ತೆ. ಏ ಹುಡುಗ, ಹೆಚ್ಚಿಗೆ ಮಾತಾಡ್ಬೇಡ. ಧರ್ಮದ ವಿನಾಶಕ್ಕಂತಾನೆ ಹುಟ್ಟಿದ್ಯಾ ನೀನು. ಬುದ್ಧಿ ಹೇಳಕ್ ಬರ್ಬೇಡಿ. ಬುದ್ಧಿ ಹೇಳಲೇಬೇಕಂದ್ರೆ ಈ ಚಾ ಮಾರನ್ಗೇಳಿ. ಚಾಗೆ ಅದೇನಾ ಕೊಡ್ತಾರೋ ಗೊತ್ತೇ ಇಲ್ಲಪ್ಪ. ಈ ಅಂಗಡಿ ಚಾ ಕುಡ್ದವ್ರಿಗೆಲ್ಲ ಬುದ್ಧಿ ಮಂಕಾಗೋಗ್ಬಿಡುತ್ತೆ. ನೋಡು, ಹದ್ದು ಮೀರ್ಬೇಡ, ಇಲ್ಲಾಂದ್ರೆ ಈ ಬಿಸಿ ಚಹಾದಿಂದ ಮಂಗೇಶ, ನಿನ್ ಕೆಲ್ಸ ನೋಡ್ಕೋ, ನಾನ್ ನೋಡ್ಕೋತೀನಿ ನನ್ನ. ದಾರಿ ಮೇಲೆ ಗಮನ ಇರ್ಲಿ. ನೀನ್ ಈ ಬೀದಿ ಬೀದಿ ಅಲ್ಕೊಂಡು ಚಪ್ಪಲಿ ಹೊಲ್ಕೊಂಡು ಈ ಪಾಲಿಶ್ ಮಾಡ್ಕೊಂಡು ದುಡ್ಡು ಸಂಪಾದಿಸ್ತಿದ್ಯಲ್ಲ, ಅಷ್ಟು ದುಡ್ಡು ನಾನೇ ಕೊಡ್ತೀನಿ. ತಗೋ, ಇಟ್ಕೋ ಇದನ್ನ. ಮತ್ತೆ ಬಾಯಿ ಮುಚ್ಕೊಂಡು ಮನೆ ಒಳಗೆ ಹೋಗು. ತಗೋ ಇದನ್ನ. ನೋಡು, ನೀನ್ ಒಪ್ಕೋತೀಯೋ ಬಿಡ್ತೀಯೋ, ನಾನ್ ಒಪ್ಕೋತೀನೋ ಬಿಡ್ತೀನೋ. ಜನ ಏನ್ ಮಾತಾಡ್ಕೋತಾರೆ ಗೊತ್ತಾ? ಚಿದಾನಂದ್ರ ಮಗ ಚಪ್ಪಲಿ ಹೊಲಿಯಕ್ ಹೋಗ್ತಿದ್ದಾನೆ ಅಂತ. ಜನ ನಮ್ಮ ನೋಡಿ ನಗ್ತಾರೆ. ನನ್ನ ಗೌರವ ಉಳಿಸ್ಕೊಳ್ಳೋಕೆ ಈ ಹಣ ನಿನ್ನ ಕೊಡ್ತಾ ಇರೋದು. ತಗೋ, ಇಟ್ಕೋ ಇದನ್ನ. ಸುಮ್ನೆ ಒಳಗ್ ನಡಿ. ಸಾಹೇಬ್ರೆ, ನಿಮ್ಮಂಥವ್ರು ನಮ್ ಜಾತಿ ಜನರಿಗೆ ಹೀಗೆಲ್ಲ ದುಡ್ಡು ಕೊಡಕ್ ಹೋಗ್ಬಾರ್ದು. ನೆಲದ ಮೇಲೆ ಇಡಬೇಕು. ತಗೋ, ಎತ್ಕೋ. ನನ್ನ ಕೊಂಡ್ಕೊಳ್ಳೋಕೆ ನಮ್ಮಪ್ಪ ಎಷ್ಟು ದುಡ್ಡು ಕೊಟ್ಟಿದಾರೋ ಅದಕ್ಕಿಂತ ಜಾಸ್ತಿ ದುಡ್ಡು ನಾನು ನಿಮಗೆ ಕೊಡ್ತಿದ್ದೀನಿ. ಈ ದುಡ್ಡಿಂದ ಜಾಸ್ತಿ ಚಾ ಮಾಡ್ಬೋದು, ಎಲ್ರಿಗೂ ಕುಡ್ಸಿ. ಆದ್ರೆ ನಮ್ಮ ಜಾತಿಯವ್ರ ಬಗ್ಗೆ ಕೀಳಾಗಿ ಮಾತಾಡೋದನ್ನ ಮೊದಲು ನಿಲ್ಲಿಸ್ಬಿಡಿ ಸಾಕು.
ನಿನ್ನ ಏನ್ ಅವಮಾನ ಮಾಡ್ತಿದ್ಯಾ? ಸ್ವಲ್ಪ ಹೊತ್ತಿನ ಮುಂಚೆ ನೀವು ಇದನ್ನೇ ಮಾಡಿದ್ದು. ಚಪ್ಪಲಿ ಹೊಲಿಸ್ಕೊಳ್ಳಿ, ಪಾಲಿಶ್ ಮಾಡಿಸ್ಕೊಳ್ಳಿ. ಅಯ್ಯೋ, ನೀನಿನ್ನೂ ಅಡ್ಗೆನೇ ಮಾಡ್ಕೊಂಡಿಲ್ವಾ? ಅಮ್ಮ, ನಾನು ಒಬ್ಳೆ ತಿನ್ನೋದಲ್ವಾ, ಯಾವಾಗಾದ್ರೂ ಮಾಡ್ಕೋಬಹುದು. ನೋಡು, ಅಡ್ಗೆ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡ್ಕೋ, ಇಲ್ಲಾಂದ್ರೆ ಹಸ್ಕೊಂಡ್ ಸಾಯಿ. ಆದ್ರೆ ನಾನ್ ಮಾತ್ರ ಅಡ್ಗೆ ಮಾಡ್ಕೊಡಕ್ಕಾಗಲ್ಲ. ಮುಖದಲ್ಲಿ ನಗು ಇಟ್ಕೊಂಡು ಪುಸ್ತಕನ ಓದಬೇಕು. ಅಪ್ಪ ಹೇಳ್ತಾರೆ ಪುಸ್ತಕಕ್ಕಿಂತ ಒಳ್ಳೆ ಗೆಳೆಯ ಇನ್ನೊಂದಿಲ್ಲ ಅಂತ. ಇವತ್ತು ತುಂಬಾ ಖುಷಿ ಆಗ್ತಿದೆ. ಒಂದ್ ವಿಷಯ ನಂಗೆ ಅರ್ಥ ಆಯ್ತು. ಜನರ ಹಾದಿಯಿಂದ ದೂರ ಹೋಗಿದ್ದಕ್ಕೆ ನಂಗೆ ಹೊಸ ಬೆಳಕು ಕಂಡಿದೆ. ನಮ್ಮೋರೇ ನನ್ಗೆ ಮುಖ ತಿರ್ಗಿಸ್ಕೊಂಡು ಹೋಗು ಅಂದ್ರು. ಆ ಕಡೆ ತಿರ್ಗಿದ್ದಕ್ಕೆ ತಾನೇ ನನ್ಗೆ ಓದು ಬರಹ ಕಂಡಿದ್ದು. ನಂಗೆ ಇನ್ನೊಂದ್ಸಲ ಬದುಕ್ಬೇಕು ಅನ್ನೋ ಆಸೆ ಹುಟ್ಟಿದೆ. ಇದಕ್ಕೆಲ್ಲ ನಮ್ ಭೀಮಾನೇ ಕಾರಣ. ಧನ್ಯವಾದ ಭೀಮ್ರಾವ್. ನೀನೇ ಹೇಳಿದ್ದೆಲ್ಲ ಪುಸ್ತಕಗಳನ್ನ ನಗ್ನಗ್ತಾ ಓದ್ಬೇಕು ಅಂತ. ನಾನು ನಗ್ನಗ್ತಾನೆ ಪುಸ್ತಕ ಓದಕ್ ಶುರು ಮಾಡಿದ್ದೀನಿ ಭೀಮಾ.
ಬಾಲಣ್ಣ, ನಾನು ಊರೂರ್ಗೆ ಚಪ್ಪಲಿ ಮಾರೋದಕ್ಕೆ ಹೋಗ್ತಿದ್ದೀನಿ. ಸಂಜೆ ಹೊತ್ತಿಗೆ ಬಂದ್ಬಿಡ್ತೀನಿ. ಆಮೇಲೆ ಡೋಲ್ ಬಾರ್ಸಕ್ ಹೋಗೋಣ. ಏಯ್, ನೀನ್ ಇದೇ ಕೆಲಸ ಮಾಡ್ಕೊಂಡಿರೋ. ಚಪ್ಪಲಿ ಹೊಲಿಯೋದು, ಜನ್ 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 ಅಂತ ಡೋಲ್ ಬಾರ್ಸೋದು. ಬೆಳಗ್ಗೆನೆ ಬಂದು ನಿಮ್ ಮುಖನ ನನಗ್ ತೋರಿಸ್ಬೇಡಿ. ಇಡೀ ದಿನ ಹಾಳಾಗತ್ತೆ. ಏ ಹುಡುಗ, ಹೆಚ್ಚಿಗೆ ಮಾತಾಡ್ಬೇಡ. ಧರ್ಮದ ವಿನಾಶಕ್ಕಂತಾನೆ ಹುಟ್ಟಿದ್ಯಾ ನೀನು. ಬುದ್ಧಿ ಹೇಳಕ್ ಬರಬೇಡಿ. ಬುದ್ಧಿ ಹೇಳಲೇಬೇಕಂದ್ರೆ ಈ ಚಾ ಮಾರೋನ್ಗೇಳಿ. ಚಾಗೆ ಅದೇನ್ ಹಾಕೊಡ್ತಾರೋ ಗೊತ್ತೇ ಇಲ್ಲಪ್ಪ. ಈ ಅಂಗಡಿ ಚಾ ಕುಡ್ದವ್ರಿಗೆಲ್ಲ ಬುದ್ಧಿ ಮಂಕ ಆಗೋಗ್ಬಿಡುತ್ತೆ. ನೋಡು, ಹದ್ದು ಮೀರ್ಬೇಡ, ಇಲ್ಲಾಂದ್ರೆ ಈ ಬಿಸಿ ಚಹಾದಿಂದ ನಿನ್ಗೆ. ಮಂಗೇಶ, ನಿನ್ ಕೆಲ್ಸ ನೋಡ್ಕೋ, ನಾನ್ ನೋಡ್ಕೋತೀನಿ ಇವನನ್ನ. ದಾರಿ ಮೇಲೆ ಗಮನ ಇರ್ಲಿ. ನೀನ್ ಈ ಬೀದಿ ಬೀದಿ ಅಲ್ಕೊಂಡು ಚಪ್ಲಿ ಹೊಲ್ಕೊಂಡು ಈ ಪಾಲಿಶ್ ಮಾಡ್ಕೊಂಡು ದುಡ್ಡು ಸಂಪಾದಿಸ್ತಿದ್ಯಲ್ಲ, ಅಷ್ಟು ದುಡ್ಡು ನಾನೇ ಕೊಡ್ತೀನಿ. ತಗೋ, ಇಟ್ಕೋ ಇದನ್ನ. ಮತ್ತೆ ಬಾಯಿ ಮುಚ್ಕೊಂಡು ಮನೆ ಒಳಗೆ ಹೋಗು. ತಗೋ ಇದನ್ನ. ನೋಡು, ನೀನ್ ಒಪ್ಕೋತೀಯೋ ಬಿಡ್ತೀಯೋ, ನಾನ್ ಒಪ್ಕೋತೀನೋ ಬಿಡ್ತೀನೋ. ಜನ ಏನ್ ಮಾತಾಡ್ಕೋತಾರೆ ಗೊತ್ತಾ? ಚಿದಾನಂದ್ರ ಮಗ ಚಪ್ಲಿ ಹೊಲಿಯಕ್ ಹೋಗ್ತಿದ್ದಾನೆ ಅಂತ ಜನ ನಮ್ಮ ನೋಡಿ ನಗ್ತಾರೆ. ನನ್ನ ಗೌರವ ಉಳಿಸ್ಕೊಳ್ಳೋಕೆ ಈ ಹಣ ನಿನ್ನ ಕೊಡ್ತಾ ಇರೋದು. ತಗೋ, ಇಟ್ಕೋ ಇದನ್ನ. ಸುಮ್ನೆ ಒಳಗ್ ನಡಿ. ಸಾಹೇಬ್ರೆ, ನಿಮ್ಮಂಥವ್ರು ನಮ್ ಜಾತಿ ಜನರಿಗೆ ಹೀಗೆಲ್ಲ ದುಡ್ಡು ಕೊಡಕ್ ಹೋಗ್ಬಾರ್ದು. ನೆಲದ ಮೇಲೆ ಇಡಬೇಕು. ತಗೋ, ಎತ್ಕೋ. ನನ್ನ ಕೊಂಡ್ಕೊಳ್ಳೋಕೆ ನಮ್ಮಪ್ಪ ಎಷ್ಟು ದುಡ್ಡು ಕೊಟ್ಟಿದಾರೋ ಅದಕ್ಕಿಂತ ಜಾಸ್ತಿ ದುಡ್ಡು ನಾನು ನಿಮಗೆ ಕೊಡ್ತಿದ್ದೀನಿ. ಈ ದುಡ್ಡಿಂದ ಜಾಸ್ತಿ ಚಾ ಮಾಡ್ಬೋದು, ಎಲ್ರಿಗೂ ಕುಡ್ಸಿ. ಆದ್ರೆ ನಮ್ಮ ಜಾತಿಯವ್ರ ಬಗ್ಗೆ ಕೀಳಾಗಿ ಮಾತಾಡೋದನ್ನ ಮೊದಲು ನಿಲ್ಲಿಸ್ಬಿಡಿ ಸಾಕು. ನಿನ್ನ ಏನ್ ಅವಮಾನ ಮಾಡ್ತಿದ್ಯಾ? ಸ್ವಲ್ಪ ಹೊತ್ತಿನ ಮುಂಚೆ ನೀವು ಇದನ್ನೇ ಮಾಡಿದ್ದು. ಚಪ್ಪಲಿ ಹೊಲಿಸ್ಕೊಳ್ಳಿ, ಪಾಲಿಶ್ ಮಾಡಿಸ್ಕೊಳ್ಳಿ. ಅಯ್ಯೋ, ನೀನಿನ್ನೂ ಅಡ್ಗೆನೇ ಮಾಡ್ಕೊಂಡಿಲ್ವಾ? ಅಮ್ಮ, ನಾನು ಒಬ್ಳೆ ತಿನ್ನೋದಲ್ವಾ, ಯಾವಾಗಾದ್ರೂ ಮಾಡ್ಕೋಬಹುದು. ನೋಡು, ಅಡ್ಗೆ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡ್ಕೋ, ಇಲ್ಲಾಂದ್ರೆ ಹಸ್ಕೊಂಡ್ ಸಾಯಿ. ಆದ್ರೆ ನಾನ್ ಮಾತ್ರ ಅಡ್ಗೆ ಮಾಡ್ಕೊಡಕ್ ಆಗಲ್ಲ. ಮುಖದಲ್ಲಿ ನಗು ಇಟ್ಕೊಂಡು ಪುಸ್ತಕನ ಓದಬೇಕು. ಅಪ್ಪ ಹೇಳ್ತಾರೆ, ಪುಸ್ತಕಕ್ಕಿಂತ ಒಳ್ಳೆ ಗೆಳೆಯ ಇನ್ನೊಂದಿಲ್ಲ ಅಂತ. ಇವತ್ತು ತುಂಬಾ ಖುಷಿ ಆಗ್ತಿದೆ. ಒಂದ್ ವಿಷಯ ನಂಗೆ ಅರ್ಥ ಆಯ್ತು. ಜನರ ಹಾದಿಯಿಂದ ದೂರ ಹೋಗಿದ್ದಕ್ಕೆ ನಂಗೆ ಹೊಸ ಬೆಳಕು ಕಂಡಿದೆ. ನಮ್ಮೋರೇ ನನ್ಗೆ ಮುಖ ತಿರ್ಗಿಸ್ಕೊಂಡು ಹೋಗು ಅಂದ್ರು. ಆ ಕಡೆ ತಿರ್ಗಿದ್ದಕ್ಕೆ ತಾನೇ ನನ್ಗೆ ಓದು ಬರಹ ಕಂಡಿದ್ದು. ನಂಗೆ ಇನ್ನೊಂದ್ಸಲ ಬದುಕ್ಬೇಕು ಅನ್ನೋ ಆಸೆ ಹುಟ್ಟಿದೆ. ಇದಕ್ಕೆಲ್ಲ ನಮ್ ಭೀಮಾನೇ ಕಾರಣ. ಧನ್ಯವಾದ ಭೀಮ್ರಾವ್. ನೀನೇ ಹೇಳಿದ್ದೆಲ್ಲ ಪುಸ್ತಕಗಳನ್ನ ನಗ್ನಗ್ತಾ ಓದ್ಬೇಕು ಅಂತ. ನಾನು ನಗ್ನಗ್ತಾನೆ ಪುಸ್ತಕ ಓದಕ್ ಶುರು ಮಾಡಿದ್ದೀನಿ ಭೀಮಾ.